ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪರ್ಫೆಕ್ಟಾಗಿ ಮಿಲ್ಕ್ ಪ್ರಾಡಕ್ಟ್ಗಳನ್ನ ಹೇಗೆ ಮನೆಯಲ್ಲೇ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಡೈಲಿ 1/2 ಲೀಟರ್ ಹಸು ಹಾಲನ್ನ ತಗೊಳ್ತೀನಿ. ಆ ಹಾಲಿಂದ ನಾನು ಹೇಗೆ ಹಾಲು ಕಾಸ್ಕೊಳ್ತೀನಿ, ಕೆನೆನ ಹೇಗೆ ಎತ್ತಿಟ್ಕೊಂಡು ಮೊಸರು ಮಾಡ್ಕೊಳ್ತೀನಿ ಮನೇಲೆ, ಹಾಗೆ ಬೆಣ್ಣೆನ ಹೇಗೆ ರೆಡಿ ಮಾಡ್ಕೊಳ್ತೀನಿ, ಮತ್ತು ಆ ಬೆಣ್ಣೆಯಿಂದ ತುಪ್ಪನ ಹೇಗೆ ಕಾಯಿಸ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಂದಿನಿಯಿಂದ ಅರ್ಧ kg ಬೆಣ್ಣೆ ತಗೊಂಡು ಬಂದಿದ್ದೀನಿ ಅಂತ ಹೇಳಿಬಿಟ್ಟು. ಯಾರಾದರೂ ಆ ವಿಡಿಯೋನ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಹಿಂದಿನ ವಿಡಿಯೋನ ಚೆಕ್ ಮಾಡಿ ಗೊತ್ತಾಗುತ್ತೆ. ಆ ಬೆಣ್ಣೆಯಿಂದ ನಾನು ಹೇಗೆ ತುಪ್ಪನ ಕಾಯಿಸ್ಕೊಳ್ಳೋದು ಅಂತ ಹೇಳಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ನಾನು ಮಿಲ್ಕ್ನ ಕಾಯಿಸ್ಕೊಂಡಿದ್ದೆ. ಇದು ಬರೀ ಅರ್ಧ ಲೀಟ್ರ್ ಹಾಲು ಅಷ್ಟೇ ಡೈಲಿ ನಾನು ತಗೊಳ್ತಾ ಇರೋದು, ಹಸು ಹಾಲು. ಅದರಿಂದ ಕೆನೆನ ತೆಗೆದು ಈ ಗ್ಲಾಸಿಗೆ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ಇದು 7 to 8 ಡೇಸ್ ಕೆನೆ ಅಷ್ಟೇ ತೆಗೆದಿಟ್ಟಿರೋದು, ಒಂದು ಫುಲ್ ಗ್ಲಾಸ್ ಆಗಿದೆ. ಉಳಿದಿರೋ ಹಾಲಿಗೆ ನಾನು ಈ ಥರ ಹೆಪ್ಪನ್ನ ಹಾಕ್ಕೊಂಡಿದ್ದೀನಿ ಮೊಸರು ಮಾಡ್ಕೊಳ್ಳೋಕ್ಕೆ. ನೋಡಿ, ನೈಟ್ ಹೆಪ್ಪು ಹಾಕಿಟ್ಟಿದ್ದೆ, ಇವಾಗ ಬೆಳಗ್ಗೆ ಈ ಥರ ಪರ್ಫೆಕ್ಟಾಗಿ ಮೊಸರು ಆಗಿದೆ. ನಾವು ಪೇಟೆ ಮೊಸರನ್ನ ತಂದು ಯೂಸ್ ಮಾಡೋದ್ಕಿಂತ ಮನೇಲೇ ಈ ಥರ ಮೊಸರನ್ನ ಮಾಡಿದ್ರೆ ಮಕ್ಕಳಿಗೂ ಕೂಡ ಹೆಲ್ತಿ ಆಗಿರುತ್ತೆ ಅಲ್ವಾ. ಅವರು 2-3 ದಿನ ಮೊಸರು ಹಾಳಾಗದೆ ಇಡಬೇಕು ಅಂತಂದರೆ ಅದಕ್ಕೆಲ್ಲ ಏನಾದರೂ ಕೆಮಿಕಲ್ಸ್ನ ಯೂಸ್ ಮಾಡೇ ಇರ್ತಾರೆ. ಅದಕ್ಕೋಸ್ಕರ ಅದನ್ನು ತಿನ್ನೋದಕ್ಕಿಂತ ನಾವು ಮನೇಲೇ ಆರಾಮಾಗಿ ಈ ಥರ ಮೊಸರನ್ನ ಮಾಡ್ಕೊಬೋದು. ಟೇಸ್ಟಿನೂ ಇರುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಅಂತ ನಾನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಬೆಣ್ಣೆ ಕಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ಕೆನೆನ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಅದರಲ್ಲೇ ಒಂದು ಸ್ವಲ್ಪ ಹಾಲು ಕೆನೆಯಲ್ಲಿ ನೀರು ಥರ ಬಿಟ್ಕೊಂಡಿರುತ್ತೆ ಅಲ್ವಾ, ಅದೇ ಸಾಕಾಗುತ್ತೆ. ನೀರು ಮತ್ತು ಜಾಸ್ತಿ ಆದರೂ ಕೂಡ ಓಪನ್ ಆಗಿ ಮೈಗೆಲ್ಲ ಹಾರುತ್ತಲ್ವ, ಅದಕ್ಕೋಸ್ಕರ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಜಸ್ಟು 1 ಮಿನಿಟು ಬೇಕಾಗಲ್ಲ ಅನಿಸುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನಾವೇನು ಮಾಡಬೇಕಂದ್ರೆ ಫ್ರಿಜ್ಜಲ್ಲಿ ಇಟ್ಟಿರೋ ಕೆನೆನ ನಾವು ಆಲ್ರೆಡಿ ಎತ್ತಿಟ್ಟು ಮಿನಿಮಮ್ 1 ಅವರ್ ಆಗಿರಬೇಕು. ಫ್ರಿಜ್ಜಿಂದ ಎತ್ತಿಟ್ಟ ತಕ್ಷಣ ಹಾಕಿದ್ರೂ ಕೂಡ ಈ ಥರ ಪರ್ಫೆಕ್ಟಾಗಿ ಬರೋದಿಲ್ಲ. ಅಥವಾ ನಾವು ಫ್ರಿಜ್ಜಲ್ಲಿ ಇಡದೆ ಹೊರಗಡೆನೇ ಇಟ್ಟು ಹಾಕ್ತೀವಂದ್ರೂ ಕೂಡ ಕೆಲವೊಂದು ಸರಿ ಬರೋದಿಲ್ಲ. ಇದೆಲ್ಲ ನಾನು ಕರೆಕ್ಟಾಗಿ ನೋಡಿದೆ. ಫಸ್ಟಿಗೆ ನನಗೂ ಹಾಗೆ ಅನಿಸ್ತಿತ್ತು. ಒಂದೊಂದು ಸರಿ ಬೆಣ್ಣೆ ಫುಲ್ ಕರ್ಗೋದಂಗೆ ಆಗ್ತಿತ್ತು. ಇನ್ನು ಒಂದೊಂದು ಸರಿ ಎಷ್ಟು ಕಡಿದ್ರೂ ಬರೋದೇ ಇಲ್ಲ. ತುಂಬ ನೀರು ಹಾಕಿ ಆ ಕಡೆ ಈ ಕಡೆ ಎಲ್ಲ ಎತ್ತು ಇದು ಏನೇನೋ ಮಾಡ್ತಾ ಇದ್ದೆ. ಇವಾಗ ನಾನು ಕರೆಕ್ಟಾಗಿ ಗೊತ್ತಾಗುತ್ತೆ. ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ಅದು ಕರೆಕ್ಟಾಗಿ ಬೆಣ್ಣೆ ಬಂದಿಲ್ಲ ಪರ್ಫೆಕ್ಟಾಗಿ ಅಂದರೆ ಕೈಗೆ ಅಂಟ್ಕೊಳ್ಳುತ್ತೆ, ಅದ್ರ ಜೊತೆ ಪಾತ್ರೆಗೆಲ್ಲ ಅಂಟ್ಕೊಳ್ಳುತ್ತೆ, ಬೆಣ್ಣೆ ತೆಗಿಯೋಕ್ಕೂ ಕಷ್ಟ ಆಗುತ್ತೆ. ಮತ್ತು ನಾವು ಬಿಸಿನೀರನ್ನ ಯೂಸ್ ಮಾಡಬೇಕು. ಕೈಗೆ ಅಂಟ್ಕೊಳ್ಳುತ್ತೆ ಅಂತಂದರೆ ಒಂದು ಏನು ಮಾಡಿ ಅಂತಂದರೆ ಪಕ್ಕದಲ್ಲಿ ಬಿಸಿ ನೀರು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕೈ ಅದ್ಕೊಂಡು ಬೆಣ್ಣೆನ ತಕ್ಕೊಂಡ್ರೆ ಆವಾಗ ಕೈಗೆ ಅಂಟ್ಕೊಳ್ಳೋದಿಲ್ಲ. ಆದರೆ ಇವತ್ತು ಪರ್ಫೆಕ್ಟಾಗಿ ಬಂದಿದ್ದರಿಂದ ನಾನು ಬಿಸಿನೀರು ಕೂಡ ಯೂಸ್ ಮಾಡಿಲ್ಲ, ಪಾತ್ರೆಗೂ ಬೆಣ್ಣೆ ಹಿಡಿತಾ ಇಲ್ಲ, ಮತ್ತು ನನ್ನ ಕೈಯು ನೋಡ್ತಿರ್ಬೋದು ನೀವು, ಕೈಗೂ ಕೂಡ ಅಂಟ್ಕೊಳ್ಳೋದೇ ಇಲ್ಲ. ಈ ಥರ ಚೆನ್ನಾಗಿ ಬೆಣ್ಣೆ ಬರುತ್ತೆ. ಈ ಥರ ಬಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಲ್ವಾ. ಇವಾಗ ನಾನು ತೆಗೆದಿರೋ ಬೆಣ್ಣೆಯಿಂದ ನಾನು ತುಪ್ಪನ ಕಾಯಿಸ್ಕೊಳ್ತಿಲ್ಲ, ಅದು ಸ್ವಲ್ಪ ಇರೋದ್ರಿಂದ ಅದನ್ನು ಹಾಗೆ ಎತ್ತಿಡ್ತೀನಿ. ಇನ್ನೂ 1 ವೀಕ್ದು ಕೆನೆನ ಆ್ಯಡ್ ಮಾಡಿ ಆಮೇಲೆ ಕಾಯಿಸ್ಕೊಳ್ತೀನಿ. ಇದು ನಂದಿನಿಯಿಂದ ತಗೊಂಬಂದಿರೋದು ಬೆಣ್ಣೆ ಇತ್ತು ಅರ್ಧ kg. ಅದು ಇನ್ನು ಜಾಸ್ತಿ ದಿನ ಇಟ್ಟರೆ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ಅದರಿಂದ ನಾನಿವಾಗ ತುಪ್ಪನ ಕಾಯಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ. ಡೈರೆಕ್ಟ್ ನಾವು ತುಪ್ಪ ತಗೊಂಡು ಬರ್ತೀವಿ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಬೆಣ್ಣೆ ತಂದು ನಾವು ಈ ಥರ ತುಪ್ಪ ಕಾಯಿಸ್ಕೊಂಡ್ರೆ ಈಗ ಮನೇಲಿ ಹೇಗೆ ತುಪ್ಪ ಕಾಯಿಸ್ಕೊಳ್ತೀವೋ ಅದೇ ಥರನೇ ಸೂಪರಾಗಿರುತ್ತೆ. ನಾನು ಈ ಥರ ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡು ಇವಾಗ ಗ್ಯಾಸ್ನ ಹಚ್ಚಿಬಿಟ್ಟು ಫುಲ್ ಸಿಮ್ಮಲ್ಲಿ ಇಟ್ಟಿದ್ದೀನಿ. ನಾವು ಯಾಕೆ ಸಿಮ್ಮಲ್ಲಿ ಇಡಬೇಕು ಅಂತ ಹೇಳಿದ್ರೆ ನಾವು ಈ ಥರ ಸಿಮ್ಮಲ್ಲಿ ಇಟ್ಟು ಕಾಯಿಸೋದ್ರಿಂದ ಬೆಣ್ಣೆ ತುಪ್ಪ ಏನಾಗುತ್ತೆ ಅಂತಂದರೆ ಮರಳಾಗಿ ಬರುತ್ತೆ. ಈ ಹರಳು ಥರ ಬರುತ್ತಲ್ವ, ಹಾಗೆ ಬರುತ್ತೆ. ಇಲ್ಲ ನಾವೇನಾದರೂ ಹೈ ಫ್ಲೇಮಲ್ಲಿ ಇಟ್ಟು ಫುಲ್ಲು ಕಾಯಿಸ್ಕೊಂಡ್ರೆ ಅದು ಒಂಥರ ನೈಸಾಗಿ ಬರುತ್ತೆ. ನಮ್ಗೆ ಈ ಥರ ಮರಳಾಗಿ ಚೆನ್ನಾಗಿ ಬರೋದಿಲ್ಲ. ಇದು ಕೂಡ ನಾನು ಒಂದು 4 ಸರಿ ಕಾಯಿಸಿ ಎಕ್ಸ್ಪೀರಿಯನ್ಸ್ ಆದಮೇಲೆ ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಾನು ಕೂಡ ಹಾಗೆ ಅನ್ಕೊತಿದ್ದೆ, ಯಾಕೆ ನಮ್ಮಮ್ಮ ತುಪ್ಪ ಕಾಯಿಸಿ ಕೊಟ್ಟರೆ ಊರಿಂದ ತುಂಬ ಚೆನ್ನಾಗಿರುತ್ತೆ ಮರಳಾಗಿ, ನಾನಿಲ್ಲಿ ಮಾಡೋಕ್ಕೆ ಹೋದರೆ ಆ ಥರ ಬರಲ್ವಲ್ಲ, ಏನು ಪ್ರಾಬ್ಲಮ್ಮು ಅಂತ. ಆಮೇಲೆ ಅಮ್ಮ ಹೇಳಿದ್ರು ನನಗೂ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನವಾಗಿ ಕಾಯಿಸೋದ್ರಿಂದ ಆ ಥರ ಮರಳಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಕೂಡ ಇವಾಗ ಅದನ್ನೇ ಫಾಲೋ ಮಾಡ್ತಿದ್ದೀನಿ. ಸೊ
ಚೆನ್ನಾಗಿ ಬರ್ತಾ ಇದೆ. ನಾನು ಇವಾಗ ತುಪ್ಪ ಕಾಯಿಸ್ಕೊಳ್ಳೋಕ್ಕೆ ಒಂದು ವೀಳ್ಯದೆಲೆ ಹಾಗೆ ಮತ್ತು 2 ತುಳಸಿ ಕುಡಿನ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನ ಆಲ್ರೆಡಿ ಇಡುವಾಗಲೇ ಹಾಕಿದೆ, ಅದು ವಿಡಿಯೋ ಸ್ಕಿಪ್ ಮಾಡಿದೆ, ಸಾರಿ. ನೀವು ಕೂಡ ಇಡುವಾಗಲೇ ಒಂಚೂರು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಬಲ್ಸ್ ಎಲ್ಲ ಬಂದು ಕುದೀತಾ ಇದೆ ಅಂತ ಹೇಳಿಬಿಟ್ಟು. ಇವಾಗಲೂ ಗ್ಯಾಸ್ ಕೂಡ ಫುಲ್ ಸಿಮ್ಮಲ್ಲೇ ಇದೆ, ನಾನೇನು ಹೈ ಫ್ಲೇಮ್ ಮಾಡೋಕ್ಕೆ ಹೋಗಿಲ್ಲ. ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಾನು ಒಂದ್ಸರಿ ಹೈ ಫ್ಲೇಮಲ್ಲಿ ಇಟ್ಟು ನಂದಿನಿಯಿಂದನೇ ಬೆಣ್ಣೆ ತಂದು ಸ್ಟಾರ್ಟಿಂಗಲ್ಲಿ ಕಾಸಿ ಫುಲ್ಲು ಕಪ್ಪಾಗಂಗೆ ಮಾಡ್ಕೊಂಡ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಕಾಯ್ದು ಈ ಥರ ಫುಲ್ಲು ನೊರೆ ಮೇಲೆ ಬರುತ್ತೆ, ಮೇಲೆ ಬಂದು ಅದು ನಿಧಾನವಾಗಿ ನೊರೆ ಕೆಳಗೆ ಇಳಿತಾ ಬರಬೇಕು. ಅಲ್ಲಿವರೆಗೂ ನಾವು ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ನೋಡ್ತಾ ಇರಬೇಕು. ನಮಗೆ ಕಾದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಒಂದು ಚಿಕ್ಕದಾಗಿರೋ ಎಲೆನ ಅದಕ್ಕೆ ಹಾಕಿಬಿಟ್ಟು ನೋಡಿ, ಎಲೆ ಹಾಕಿದಾಗ ಅದು ಪಟ ಸಿಡಿಯುತ್ತೆ, ಸೌಂಡ್ ಬರುತ್ತೆ ಅಂತ ಹೇಳಿದ್ರೆ ಕಾದಿದೆ ಅಂತ ಅರ್ಥ. ಎಲೆ ಹಾಕಿದಾಗ ಸೌಂಡ್ ಬಂದಿಲ್ಲ ಏನು ಅಂತ ಹೇಳಿದ್ರೆ ಇನ್ನೂ ಬೆಣ್ಣೆ ಕಾದಿರಲ್ಲ ಅಂತೇಳಿ. ಇನ್ನೂ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಕಾದಿರಲಿಲ್ಲ. ಇವಾಗ ನೆಕ್ಸ್ಟು ಇನ್ನೊಂದು ಎಲೆನ ಹಾಕಿ ನೋಡ್ಕೊತಾ ಇದ್ದೆ, ಇವಾಗ ಕಾದಿತ್ತು, ಸೌಂಡ್ ಕೂಡ ಬರ್ತಾ ಇದೆ. ಇವಾಗ ಏನು ಮಾಡ್ತೀನಿ ಅಂದರೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು 2 ಎಲೆನೂ ಹಾಕಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿಡ್ತಾ ಇದ್ದೀನಿ. 1 ಅವರ್ ನಾನು ಹಾಗೆ ಬಿಟ್ಟಿದ್ದೆ ತಣ್ಣಗಾಗೋಕ್ಕೆ. ಆಮೇಲೆ ಈ ಥರ ಒಂದು ಬಾಕ್ಸ್ನ ವಾಶ್ ಮಾಡಿ ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ. ಅಗಲ ಬಾಯಿ ಇರುವಂಥದ್ದು ಬಾಕ್ಸ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಅದು ಗಟ್ಟಿಯಾಗಿರುತ್ತಲ್ವ, ಆವಾಗ ಯೂಸ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಪಾತ್ರೆ ತೊಗೊಂಡಿದ್ದೀನಿ. ಸ್ಟೀಲ್ ಬಾಕ್ಸಲ್ಲಿ ಅಥವಾ ನಿಮಗೆ ಗ್ಲಾಸಿಂದು ಜಾರ್ ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿ, ಪ್ಲಾಸ್ಟಿಕ್ ಡಬ್ಬಿಲೆಲ್ಲ ಹಾಕಿ ಸ್ಟೋರ್ ಮಾಡಿ ಇಟ್ಕೊಬೇಡಿ, ಒಳ್ಳೆಯದಲ್ಲ ಹೆಲ್ತಿಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಯಾವಾಗಲೂ ಸ್ಟೀಲ್ ಬಾಕ್ಸಿಗೆ ಹಾಕ್ಕೊಳ್ತೀನಿ. ಗಾಜಿನ ಜಾರ್ ಕೂಡ ಇದೆ, ಅದು ಅಗಲ ಬಾಯಿ ಇಲ್ಲ ಅನ್ನೋದಕ್ಕೋಸ್ಕರ ಅದಕ್ಕೆ ಹಾಕ್ಕೊಳ್ತಾ ಇಲ್ಲ. ಈ ಥರ ಅದನ್ನ ನೋಡಿ ಸೋಸ್ಕೊಳ್ತಾ ಇದ್ದೀನಿ. ಅದರಲ್ಲಿರೋ ಎಲೆನೂ ತುಂಬ ಚೆನ್ನಾಗಿರುತ್ತೆ, ಅದನ್ನು ನಾನೇ ತಿಂತೀನಿ. ನಮ್ಮ ಮನೇಲಿ ನನ್ನ ಮಗ ತಿನ್ನಲ್ಲ ಅಂತಾನೆ, ಅವನಿಗೆ ಕೊಟ್ಟರೆ, ಅದಕ್ಕೋಸ್ಕರ ಇದಕ್ಕೆ ಈ ಥರ ನೋಡಿ ಸೋಸ್ಕೊಂಡು ಹಾಕಿ ಎತ್ತಿಟ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂದು 15 ಡೇಸ್ ಆದ್ರೂ ಕೆಡಲ್ಲ. ಇದ್ರದ್ದು ಫ್ಲೇವರ್ ಕೂಡ ವೀಳ್ಯದೆಲೆ ಮತ್ತು ತುಳಸಿ ಹಾಕಿರೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ. ಆಮೇಲೆ ಮಾರ್ನಿಂಗ್ ಬಂದು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ, ಗಟ್ಟಿ ಆದಾಗ ಎಷ್ಟು ಚೆನ್ನಾಗಿ ಮರಳಾಗಿ ಬಂದಿದೆ ಅಂತ ಹೇಳಿ ನೀವೇ ನೋಡ್ಬೋದು ಇಲ್ಲಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.